ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜದೆ ಕರ್ಬೇ ಸೊಪ್ಪು 10-15 ಕರ್ಬೇ ಸೊಪ್ಪನ್ನ 4 ಕಾಳು ಜೀರಿಗೆ ತಗೊಂಡು ನೀವು ಅಗದು ರಸನ ನುಂಗಿ. ಲಾಲ ರಸ ಅಂತ ಹೇಳಿ ಸಲೈವ ಅಂತ ಹೇಳ್ತೀವಿ. ಇದು ಮಣ್ಣಲ್ಲಿರೋಷ್ಟು ಅಂಶ ನಮ್ಮ ಬಾಯಿನಲ್ಲಿ ಆ ಮೆಡಿಸನ್ ಇದೆ, ಆಯ್ತಾ. ಹಲ್ಲು ಉಜ್ಜದೆ ಕರ್ಬೇ ಸೊಪ್ಪನ್ನ ಮತ್ತೆ 4 ಕಾಳು ಜೀರಿಗೆ 10-15 ಹಸಿ ಕರಿಬೇ ಸೊಪ್ಪು ನಿಮ್ಮ ಮನೇಲಿ ಇರುತ್ತೆ, ಜಿನಾಗ್ಲಿರುತ್ತೆ. ಅದನ್ನ ತೊಳೆದು ನೀವು ಬಾಯಿಗೆ ಹಾಕೊಂಡು, ಕರಿಬೇ ಸೊಪ್ಪು 18 ನರ ಕಾಯಿಲೆ ಗುಣ ಮಾಡುತ್ತೆ. ಮನೇಲಿರೋರು ಎಲ್ಲಾರು ತಿನ್ಬಹುದು, ಮಕ್ಕಳಿಂದ ವಯಸ್ಸಿಂದ ಎಲ್ಲಾರು ತಗೋಬಹುದು. ಕಾರಣ ಏನಂತ ಹೇಳಿದ್ರೆ ಈ 18 ಕಾಯಿಲೆಗಳು ಏನಂದ್ರೆ ನರ ಕಾಯಿಲೆ ಅಂದ್ರೆ ಬೆನ್ನೆ ನೋವು, ತಲೆನೋವು, ಕೂದಲು ಉದುರ್ತಾ ಇದೆ, ಕಾಲು ನೋವು, ಕೋಪ, ರೋಷ, ತಾಳ್ಮೆ ಇಲ್ಲ, ನಿಮ್ಮ ಚರ್ಮನು ಒಣಗ್ತಾ ಇದೆ. ಸೊ ಇದನ್ನ ನೀವು ತಗೊಂಡಾಗ ಕಂಟಿನ್ಯೂಸ್ ನೀವು ತಗೊಳ್ಳಿ. ಪ್ರತಿದಿನ ನಿಮ್ಮ ಮನೇಲಿರೋ ಎಲ್ಲಾರ್ಗೂ ಹೇಳಿ, ತುಂಬಾ ಒಳ್ಳೆ ಮೆಡಿಸನ್ ಇದು. ಎಲ್ಲಿಂದ ನಮ್ಮ ಒಂದು ಭಾರತದಲ್ಲಿ ಆಗಿನ ಕಾಲದಲ್ಲಿರುವಂತ ನಮ್ಮ ಒಂದು ಪಂಡಿತರು ಇದನ್ನ ಪತ್ತೆ ಮಾಡಿ ಎಲ್ಲ ಮಾಡ್ತಿದ್ರು. ಇವತ್ತು ಅದನ್ನ ನಿಭಾಯಿಸುವಂತ ಸಮಯ ಬಂದಿದೆ. ಎಲ್ಲೂ ಹೊರಗಡೆ ಹೋಗೋದ್ ಬೇಕಾಗಿಲ್ಲ. ನೀವು ನಿಮ್ಮ ಮನೇಲಿರುವಂತ ಪದಾರ್ಥಗಳು ಅಂದ್ರೆ ಯಾವುದೇ ಒಂದು ವಸ್ತುನ ಅಡಿಗೆಯಲ್ಲಿ ಪದಾರ್ಥಗಳು ಯೂಸ್ ಮಾಡ್ತಿರೋಂಥ ನೀವು ತಿಂದ್ರೆ ಅದೇ ನಿಮಗೆ ನಿಜವಾಗ್ಲೂ ದೊಡ್ಡ ಸಪ್ಲಿಮೆಂಟ್. ಅದ್ರ ಜೊತೆಲಿ ನಿಮಗೆ ಸರಿಯಾಗಿ ಗಟ್ಸ್ ಅಂದ್ರೆ ಮೋಷನ್ ಸರಿಯಾಗಿ ಹೋಗ್ತಿಲ್ಲ, ಹೌದಾ ಇಲ್ವಾ? ಸರಿಯಾಗಿ ಮೋಷನ್ ಹೋಗ್ತಿಲ್ಲ, ಅಸಿಡಿಟಿ ಆಗಿರೋ ಕಾರಣಕ್ಕೆ ಮೋಷನ್ ಸರಿಯಾಗಿ ಹೋಗ್ತಿಲ್ಲ, ಯೂರಿನ್ ಸರಿಯಾಗಿ ಪಾಸ್ ಆಗ್ತಿಲ್ಲ, ಹೊಟ್ಟೆ ಕ್ಲೀನ್ ಆಗ್ತಿಲ್ಲ. ಇದೆಲ್ಲ ಕಾರಣ ಏನ್ ಗೊತ್ತಾ? ನಾವು ಹೊರಗಡೆ ನಾಲಿಗೆಗೆ ರುಚಿಗೆ ನಿಮ್ಮ ದೇಹನ ಹಾಳು ಮಾಡ್ಕೊಳಕ್ ಹೋಗ್ಬಿಡಿ. ನಿಮ್ಮ ದೇಹಕ್ಕೆ ಬೇಕಾಗಿರುವಂತದ್ದು ಏನೆಲ್ಲ ವಸ್ತು ಪದಾರ್ಥ ನನ್ನ ಮನೆಯಲ್ಲೇ ತರಕಾರಿಗಳಿದೆ, ಪ್ರತಿದಿನ ಸಾಧ್ಯ ಆದಷ್ಟು ಮೂಲಂಗಿ, ಕ್ಯಾರೆಟ್ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ, ನಿಮ್ಮ ಬ್ಯಾಗ್ ಅಲ್ಲಿ ಟಿಫಿನ್ ಬ್ಯಾಗ್ಸ್ ಅಲ್ಲಿ ಇಟ್ಕೊಳ್ಳಿ. ಪ್ರತಿದಿನ 2-3 ಮೂಲಂಗಿ, 2-1 ಕ್ಯಾರೆಟ್ ಅಂತ ತಿನ್ನಿ. ನಿಮ್ಮ ಚರ್ಮ ಚೆನ್ನಾಗಿ ಬೆಳ್ಳಗಾಗುತ್ತೆ, ನಿಮ್ಮ ಗಟ್ಸ್ ಕ್ಲೀನ್ ಮಾಡುತ್ತೆ. ಮಕ್ಕಳಿಗೂ ಹೇಳ್ಬೋದು ತಿನ್ನಕ್ಕೆ. ಹೇಗೆ ಅಂತ ಹೇಳ್ತೀನಿ. ಮನೇಲಿದ್ರೆ ಕ್ಯಾರೆಟ್ನ ಮತ್ತೆ ಮೂಲಂಗಿ ತುರ್ಕೊಳ್ಬೇಕು. ಅದಾದ್ಮೇಲೆ ಮೆಣಸಿನ್ಕಾಯಿ, ಶುಂಠಿ ತುಂಬಾ ಒಳ್ಳೇದು. ಮೈಕ್ರೋಸ್ಕೋಪಿಕ್ ಅಲ್ಲಿ ಹಾಕಿ ನೋಡಿದಾಗ ಶುಂಠಿಗೆ ಏನೂ ಹುಳಗಳಿಲ್ಲ, ಏನೂ ಕಾಯಿಲೆಗಳಿಲ್ಲ, ಅಷ್ಟು ಸ್ವಚ್ಛವಾಗಿರೋಂಥ ಶುಂಠಿ ನಿಮ್ಮ ಚರ್ಮನ ನೈಸ್ ಮಾಡುತ್ತದು. ಅರ್ಥ ಆಯ್ತಾ? ಕ್ಯಾರೆಟ್ ಬೆಳ್ಳಗ್ ಮಾಡುತ್ತೆ, ಮೂಲಂಗಿ ನಿಮ್ಮಲ್ಲಿ ಹೊಟ್ಟೆಲಿರುವಂಥದ್ದೆಲ್ಲ ಕ್ಲೀನ್ ಮಾಡುತ್ತದು. ಅರ್ಥ ಆಗ್ತಿದೆಯಲ್ಲ? ಮೂಲಂಗಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, 1 ಮೆಣಸಿನ್ಕಾಯಿ, ಶುಂಠಿ, ಮೊಸರು, ಮಜ್ಜಿಗೆ ಅಲ್ಲ ಮೊಸರು, ರುಚಿಗೆ ತಕ್ಕಾಗೆ ಉಪ್ಪು. ಇದನ್ನ ಡೈಲಿ ನೀವು ತಿನ್ನಿ. ಮನೆಗೆ ಹೋದ್ಮೇಲೆ ಸಾಧ್ಯ ಆದ್ರೆ ನೀವು ಕಾರಲ್ಲಿ ತಗೊಂಬನ್ನಿ, ತಿನ್ನಿ. ನೀವು ಇದನ್ನ ನಿಮಗೆ ಗೊತ್ತಾಗುತ್ತೆ, ತುಂಬಾ ಚೇಂಜಸ್ ಆಗುತ್ತೆ. ತಿಂತಕ್ಕ ನಂಗೆ ಗುಣ ಆಗ್ಬೇಕು ಅಂತ ಹೇಳಿದ್ರೆ ಆಗಲ್ಲ. ಇದು 1ರಿಂದ ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಕೂದಲು ಉದುರ್ತಾ ಇದೆ, ಡೌನ್ ಆಗ್ತಾ ಇದ್ದೀರಾ, ಮಾನಸಿಕ ಒತ್ತಡ ಇದೆ. ಮಾನಸಿಕ ಒತ್ತಡ ಕಾಯಿಲೆ ಅಲ್ಲ, ಅದು ನಾವು ತಗೊಂಡ್ಬಂದಿರೋಂಥ ಕಾಯಿಲೆ. ಅರ್ಥ ಆಗ್ತಿದೆ?